ನಮಸ್ಕಾರ ವೀಕ್ಷಕ. ಅಕ್ಕಿ ಸಾಗಾಟ ಇವತ್ತು ಯಾವ ವಾಹನದಲ್ಲಿ ಸಾಗಾಟ ಆಗ್ತದೆ, ಇವತ್ತು ಯಾವ ರೀತಿ ಸಾಗಾಟ ಮಾಡ್ತಾರೆ ಅದು ಕೂಡ ನೀವು ತೋರಿಸ್ತೀನಿ. ಇವತ್ತೇನಪ್ಪ ಅಂತಂದ್ರೆ ಪ್ಯಾಕೆಟ್ ತೋರಿಸಪ್ಪ. ಮದರ್ ಗೋಲ್ಡ್ ಪ್ರೀಮಿಯಂ ಕ್ವಾಲಿಟಿ ಅಂತ ಹೇಳಿ ಏನಪ್ಪ ಅಂತಂದ್ರೆ ಪ್ಯಾಕೆಟ್ ಮಾಡ್ರೆ ಆ ಪಾಕೆಟ್ ಅಲ್ಲಿ ಏನಪ್ಪ ಅಂತಂದ್ರೆ ಬಡವರಿಗೆ ಸೇರ್ತಕ್ಕಂಥ ಅಕ್ಕಿ ಏನಪ್ಪ ಅಂತಂದ್ರೆ ಅಕ್ರಮವಾಗಿ ಸಾಗಾಟ ಮಾಡತ್ತಾರ. ಅದು ಎಲ್ಲಿಂದ ಎಲ್ಲಿವರೆಗೆ ಸಾಗಾಟ ಮಾಡ್ತಾರ, ಆ ಡ್ರೈವರ್ ಕೂಡ ಅದರ. ಇದ್ರ ಬಗ್ಗೆ ಸಂಪೂರ್ಣ ವರದಿಯನ್ನ ತೋರಿಸ್ತೀನಿ ಬರ್ರಿ. ಸರ್ ಚಳ್ಳಕೆರೆ ಸರ್. ಅಲ್ಲಿ ನೋಡ್ಕೊಂಡ್ ಮಾತಾಡಿ. ಎಲ್ಲಿ ಚಳ್ಳಕೆರೆ ಸ್ವಂತೂರು ಎಲ್ಲಿಂದ ಎಲ್ಲಿ ಇದು ಯಾವ ಜಾಗ ಅಲ್ಲ? ಬಳ್ಳಾರಿಯಿಂದ ಲಾರಿ ನಮ್ಮದು ಸರ್. ಯಾರು ತುಂಬಿದ್ರು? ಫಕೀರಪ್ಪ ರೈಸ್ ಮಿಲ್ ಅಂತ ಹೇಳಿ ಬಳ್ಳಾರಿ. ಈರಪ್ಪ ರೈಸ್ ಮಿಲ್ ಇಲ್ಲಲ್ಲ? ಬಿಲ್ ಕೊಟ್ಟಿದ್ದೀನಿ ಸರ್ ಪೊಲೀಸ್ನವ್ರಿಗೆ. ಈ ಅಕ್ರಮ ಅಕ್ಕಿ ಸಾಗಾಟಕ್ಕೆ ಬಿಲ್ ಕೊಡ್ತಾರ? ಅದ್ ನನಗೆ ಗೊತ್ತಿಲ್ಲ ಸರ್, ನಾವು ಲಾರಿ ಅವರು. ಅದ್ ನನಗೇನು ಗೊತ್ತಿಲ್ಲ. ಇದು ಇದು ಈ ಪ್ಯಾಕೆಟ್ ಮಾಡಿದ್ ನಿಮ್ಗೆ ಗೊತ್ತಿಲ್ಲ ಒಳಗೆ ಏನಾದ್ರು? ಇಲ್ಲ ಸರ್, ಅದ್ ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ? ಇಲ್ಲ ಸರ್, ಈ ಮತ್ತೆ ನಾವು ಲಾರಿ ಅವರು ಅಷ್ಟೇ ಸರ್. ಹಾ ಸರ್, ಈ ರೀತಿ ಪೊಲೀಸ್ ಹಿಡಿದಾರ ಅಂದ್ರೆ ಯಾವಾಗ ಏನು ಹೇಳ್ತಾರೆ ಇಲ್ಲಿ? ಅದು ಗೊತ್ತಿಲ್ಲ ಸರ್ ನನಗೇನಂತ. ಏನು ಗೊತ್ತಿಲ್ಲ. ನಿನ್ನ ಹೆಸರೇನು? ರಾಜು ಅಂತೇಳಿ ಯಾವ್ರಿಂದ ತುಂಬಿ? ಬಳ್ಳಾರಿಯಿಂದ. ಎಲ್ಲಿ ಎಷ್ಟು ಗಂಟೆ ಸಿಕ್ಕದ ಗಾಡಿ? ಸರ್ ನಿನ್ನೆ ಆಲ್ಮಟ್ಟಿ ಟೋಲಲ್ಲಿ ಕನಿಷ್ಠ ಒಂದ್ 2 ಗಂಟೆಗೆ ಹಿಡ್ಕೊಂಡು ಮತ್ತೆ ಅಲ್ಲಿಂದ ಫಾಲೋ ಮಾಡ್ಕೊಂಡ್ಬಂದ್ರು. ಬಿಜಾಪುರ ಟೋಲಲ್ಲಿ ಸಾಯಂಕಾಲ ಹಿಡ್ಕೊಂಡ್ರು. ಇವ್ರಿಗೆ ಇಲ್ಲಿ ಯಾರು ಹಿಡಿದ್ರು? ಅವ್ರು ಯಾರಂತ ಗೊತ್ತಿಲ್ಲ ಸರ್. ಇವ್ರ ಕಡೆಯವರು ಇವ್ರು ಬಂದಿದ್ರು. ಎಲ್ಲಿ ತಗೊಂಡ್ಬಂದಾರೆ ಗಾಡಿಗೆ? ಸರ್ ಸ್ಟೇಷನ್ ಹತ್ರ ತಗೊಂಡು. ಯಾವ ಸ್ಟೇಷನ್? ಜಾಲ್ನಗರ್. ಜಲ್ನಗರ. ಒಳಗೆ ಏನಾದ್ರು ಕೂಡ ನನಗೆ ಗೊತ್ತಿಲ್ಲ. ಏನಪ್ಪಾ ಅಂತಂದ್ರೆ ಅಕ್ರಮ ಅಕ್ಕಿ ಸಾಗಾಟ ಅಂತ ಹೇಳಿ ಹೇಳ್ತಾರ. ನಮಗಂತೂ ಏನೂ ಗೊತ್ತಿಲ್ಲ. ಡ್ರೈವರ್ ನಾ ಕೆಲಸ ಮಾಡವ, ನನಗೇನು ಗೊತ್ತಿಲ್ಲ. ಮತ್ ಮ್ಯಾಲ ನೋಡಿದ್ರೆ ಅಕ್ಕಿ ಏನ್ ಇರ್ತಾವಲ್ಲ, ಸೋನಾ ಮಸೂರಿ ಅಕ್ಕಿ ಈ ರೀತಿ ಯಾವ ರೀತಿ ಪ್ಯಾಕೆಟ್ಗಳು ಮಾಡ್ತಾರ, ಆ ರೀತಿ ಮದರ್ ಗೋಲ್ಡ್ ಅನ್ನೋ ಅಕ್ಕಿ ಒಳಗೆ ಏನಪ್ಪಾ ಅಂತಂದ್ರೆ ಬಡವರಿಗೆ ಸೇರ್ಬೇಕಾಗಿದ್ದ ಅಕ್ಕಿ ಏನಪ್ಪಾ ಅಂತ ಸಾಗಾಟ ಮಾಡ್ತಾರೆ. ಇಲ್ಲಿ ಆ ವೆಹಿಕಲ್ ಹಿಡಿದವರು ಯಾರು ಹಿಡಿದಾರ ಏನು ಎತ್ತ ಅದು ಕೂಡ ತೋರಿಸ್ತೀನಿ. ವೆಹಿಕಲ್ ನಂಬರ್ KA1693 ಈ ವೆಹಿಕಲ್ ಹಿಡಿದವರು ಕೂಡ ಸಂಘಟನೆಯವರು. ಆ ಸಂಘಟನೆಯವ್ರಿಗೆ ಇದ್ರ ಬಗ್ಗೆ ಯಾವಾಗ ಹಿಡಿದ್ರು, ಏನು ಎತ್ತ, ನಿಮ್ಗೆ ಹೆಂಗ ಸಂಶಯ ಬಂದ್ ಹಿಡಿದ್ರೆ ಅದ್ರ ಬಗ್ಗೆ ಕೂಡ ಸಂಪೂರ್ಣ ಕೇಳೋಣ ಬರ್ರಿ. K20AA9363 ಗಾಡಿ ನಂಬರ್. ನಿನ್ನೆ ಸಾಯಂಕಾಲ ನಾವು ಸುಮಾರು 4 ಗಂಟೆಗೆ ಕೂಡ್ಲ ಸಂಗಮ್ ಹೋಗಿದ್ದೆವು. ಕೂಡ್ಲ ಸಂಗಮ್ಲಿಂದ ಬರೋ ಟೈಮ್ನಾಗ ಈ ಗಾಡಿಗೆ ನಾವು ಆಲ್ಮಟ್ಟಿ ಟೋಲ್ ಹತ್ರ ಬರೋ ಟೈಮ್ನಲ್ಲಿ ಅಕ್ಕಿ ಬೀಳ್ತಾ ಇದ್ವು. ಆ ಅಕ್ಕಿ ತೊಗೊಂಡು ನೋಡಿದೆವು, ಇದು ರೇಷನ್ ಅಕ್ಕಿ ಅಲ್ಲಪ್ಪ, ಬಡ ಜನರ ಅಕ್ಕಿ. ಈ ಥರ ಕಳ್ಳ ಸಾಗಾಟನೆ ಮಾಡ್ಲಾಕತ್ತಾರ ತಂದು ನಮ್ಗೆ ಅದು ಈ ಡ್ರೈವರ್ಗೆ ಹಿಡಿದೆವು ನಾವು ನಿನ್ನೆ 4:30-5 ಗಂಟೆಗೆ ಟೋಲಿಗೆ ಹಿಡಿದು ಹೇಳೋಣ. ಅವ ಏನಪ್ಪ ಅಂದ್ರೆ, ಏನಪ್ಪ ಬಡ್ರು ಅಕ್ಕಿ ನೀ ಇದು ಸಾಗಾಟನೆ ಮಾಡ್ತೀಯ, ಕಳ್ಳ ಸಾಗಾಟನೆ, ಇದು ಕಾನೂನು ಬಾಹಿರ ಅಲ್ವಾ, ನೀ ಯಾರಪ್ಪ ನನಗೆ ಕಾನೂನು ಕಲ್ಸಾವ, ನಿನಗೇನು ರೈಟ್ಸ್ ಇದೆಯಪ್ಪ, ನೀ ಯಾರು ತಂದು ಈ ಥರ ಎಲ್ಲ ಮಾತಾಡ್ತಾನ. ಅವಾಚ್ಯ ಶಬ್ದಗಳನ್ನು ಬಳಸ್ತಾನವ ಫಕೀರಪ್ಪ. ಆತನಿಗೆ ನಾವತ್ತೇವು, ಅಲ್ಲಪ್ಪ ಬಡ ಜನರಿಗೆ ಸರ್ಕಾರ ತಿನ್ಲಕ್ಕೆ ಅಕ್ಕಿ ಕೊಟ್ಟು ಇದು ಮಾಡ್ತದ, ನೀವು ಅಕ್ಕಿಯನ್ನು ತುಡುಗು ಮಾಡಿ ನೀವು ಈ ಥರ ಗುಜರಾತಿಗೆ ಸಾಗಾಟನೆ ಮಾಡ್ತೀರಿ ತಂದು. ನಾವು 7 ಗಂಟೆಗೆ ಇಲ್ಲಿ 7-7:30 8 ಗಂಟೆ ಆಗಿತ್ತು. ಅಲ್ಲಿಂದ ನಾವು ಫುಡ್ ಆಫೀಸರ್ಗೆ ಫೋನ್ ಹಚ್ತೇವೆ. ಆಮೇಲೆ ಫುಡ್ ಆಫೀಸರ್ ಅವರು ಹತ್ತಾರ, ನಾವು ಈಗ ಬರೋಕ್ಕಾಗಲ್ಲ, ನಾವು ಆಮೇಲೆ ಬರ್ತೇವೆ ತಂದು ಹೇಳ್ತಾರೆ. ಆಮೇಲೆ ನಮ್ಮ ಜಲನಗರ PSI ಅವರಿಗೆ ಮಾತಾಡೋಣ, ಅವರು ಸಾಹೇಬ್ರ ಹತ್ತಾರ, ನಾ ಈಗ ತಕ್ಷಣವೇ ನಮ್ಮ ಸಿಬ್ಬಂದಿಗಳನ್ನು ಕಳಿಸ್ತೀನಿ ಅಂತೇಳಿ ತಕ್ಷಣವೇ ಸಿಬ್ಬಂದಿಯನ್ನು ಕಳಿಸಿ ಗಾಡಿ ತೊಗೊಂಬಂದು ಈ ಠಾಣೆಯಲ್ಲಿ ಹಚ್ತೇವೆ. ಹಚ್ಚಿಂದ ಕೂಡ ನಮ್ಮನ್ನು ಕಾಲ್ ಮಾಡಿ ಹೇಳ್ತಾನೆ, ಅಲ್ಲಪ್ಪ ನಿಮ್ಗೆ ಯಾರು ರೈಟ್ಸ್ ಕೊಟ್ಟಾರ, ನೀವು ಯಾರು, ನೀವು ಎಂತ, ಅಲ್ಲಪ್ಪ ನಾವು ಸಂಘಟನೆಯವ್ರು ಇದ್ರಿ ಏನಾಯ್ತಪ್ಪ ನೀವು, ನೀವು ಈ ಥರ ನಿಮ್ಗೆ ಯಾರು ರೈಟ್ಸ್ ಕೊಟ್ಟಾರ ಅಂತ ನಮ್ಗೆ ಕೇಳ್ತಾನವ. ಒಬ್ಬ ಮಹಾ ಗುಂಡ ಇದ್ದಂಗೆ ಕಾಣತಾನವ. ಆ ಥರ ಅವಾಚ್ಯ ಶಬ್ದಗಳನ್ನು ಬಳಸಿ ಗುಂಡಾಗಿರಿ ಮಾಡೋಣ. ನಾವು PSI ಅವ್ರಿಗೆ ಹೇಳಿಕಿಸಿ ನಾ ಗಾಡಿ ತಂದು ಇವತ್ತು ಸೀಸ್ ಮಾಡಿಸೇವು. ನಿಮ್ಗೆ ಯಾವ ರೀತಿ ಸಂಶಯ ಬರ್ತಿದೆ ಇದರಲ್ಲಿ ಅಕ್ಕಿ ಇದೆ ಅಂತ? ಸರ್ ಅಕ್ಕಿ ಬೀಳ್ತಾ ಇದಾವ್ ಸರ್, ಅಕ್ಕಿ ಬೀಳ್ತಾ ಇದ್ದು ಇವು ಏನದಾವ ಸರ್, ಇದು ರೇಷನ್ ಅಕ್ಕಿ ಅನ್ನೋದು ಕಾಣ್ತದ. ಇದು ಬೀಳ್ಕೊತ ಹೋದ ಬಳಕ ಇದು ನಮ್ಮ ಬಡವ್ರಿಗೆ ಕೊಡುವಂತ ಅಕ್ಕಿಪ್ಪ, ಇದು ಅವ್ರಿಗೆ ಸೇರ್ಬೇಕು. ಇವರು ಲೂಟಿಕೋರು ಇಂಥ ಅಕ್ಕಿ ತುಡುಗು ಮಾಡಿ ಇವ್ರು ಗುಜರಾತ್ ಕಳಿಸಿ ಇದಕ್ಕೆ ರಿಟರ್ನ್ 70 ರೂಪಾಯಿ kg ಹಂಗೆ ಮಾರುವಂತ ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ತಾರ. ಅಕ್ರಮ ಅಕ್ಕಿ ಸಾಗಾಟ ಬಗ್ಗೆ ಪ್ರಶ್ನೆ ಮಾಡಿದ್ರೆ ನಿಮ್ಮ ಮೇಲೆ ಗುಂಡಾವರ್ತನೆ ಮಾಡಿ ಮಾತಾಡ್ತಾನೆ ಅವ. ಯಾರೇ ಅವ್ರ ಹೆಸರು? ಫಕೀರಪ್ಪ ಅಂತ. ಈಗ ಇದರಲ್ಲಿ ಯಾರಾದ್ರೂ ಫುಡ್ ಆಫೀಸರ್ ಶಾಮಿಲ್ ಇದಾರ? ನಿಮ್ಗೆ ಏನಾದ್ರು ಅನುಮಾನ ಇದೆಯಾ? ಸರ್ ನಮ್ಮ ಯಾರಿಗೂ ಅದು ನಮ್ಗೆ ಐಡಿಯಾ ಇಲ್ಲ. ಬಟ್ ಏನದ, ಈಗ ಈ ಅಕ್ಕಿ ಕಳ್ಳ ಏನಿದಲ್ಲ ಫಕೀರಪ್ಪ, ಇವನೇ ಒಬ್ಬ ದೊಡ್ಡ ಗುಂಡ ಅಂತ ನಮಗೆ ಅನಿಸ್ತದ. ಇವ್ ರಾಜಕೀಯ ಹಿನ್ನೆಲೆ ದೊಡ್ಡ ಕೈವಾಡ ಇರಬೇಕು, ಅದಕ್ಕಲ್ಲಿ ಈ ತರ ಮಾಡ್ತಾರಂತ ಅನಿಸ್ತದ. ಈಗ
ಏನಪ್ಪಾ ಅಂದ್ರೆ ಸಾರ್ವಜನಿಕರು ಪ್ರಶ್ನೆ ಮಾಡಬಾರ್ದು, ಅವ್ರು ಏನಾದ್ರು ಮಾಡ್ಲಿ. ಮತ್ತೆ ಅದೇ ಪರಿಸ್ಥಿತಿ ಆಯ್ತಲ್ರಿ. ಈಗ ಸಾರ್ವಜನಿಕರ ಪರವಾಗಿನೇ ನಾವು ಈ ಕೆಲಸ ಮಾಡಿದೇವಲ್ಲ. ಈಗ ಸಾರ್ವಜನಿಕರ ಪರವಾಗಿ ನಾವು ಮಾಡಿದೇವ ಅಂತಂದ್ರೆ ನಿನ್ಗೇನ್ ರೈಟ್ಸ್ ಕೊಟ್ಟಾರತನ್ನ ಕೇಳುವಂತ ವ್ಯವಸ್ಥೆ ನಿರ್ಮಾಣ ಆಗ್ಲಾಗತ್ತದ. ಇಲಾಖೆಯವರು ಅದು ಸ್ಪಂದನೆ ಮಾಡಿದ್ರ? ಇಲಾಖೆಯವರು ಸಂಪೂರ್ಣ ಸ್ಪಂದನೆ ಮಾಡಿದ್ದಾರೆ. ಜಲನಗರ ಪೊಲೀಸ್ ಠಾಣೆಯ PSI ಸಾಹೇಬರು ಅವರು ಕೂಡ ಹೇಳಿದ್ದಾರೆ, ನಾ ಖಂಡಿತ ಇದು ನ್ಯಾಯ ಕೊಡಿಸುವಂತ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸುಮಾರು ಎಷ್ಟು ಟನ್ ಇರ್ಬೋದು ಅದು? ಇದು ಕನಿಷ್ಠ ಏನಿಲ್ಲ ಅಂದ್ರೂ ಒಂದು 30 ಟನ್ ಇರ್ಬೋದು ಅಂತ ನಮ್ಗೆ ಅನಿಸ್ತದ. 30-35 ಟನ್ ಇರ್ಬೋದು. ಯಾವ ಸಂಘಟನೆ ಸರ್ ನಿಮ್ದು? ನಮ್ದು ಸತ್ಯಶೋಧಕ ಡಾಕ್ಟರ್ ಅನ್ನಭಾವ ಸಾಠೆ ಸಂಘಟನಾ ಸಮಿತಿಯ ಸಂಸ್ಥಾಪಕರು ಸೋಮು ರಣದೇವಿ. ಎಲ್ಲ ಏನಪ್ಪಾ ಅಂತಂದ್ರ ಈ ರೀತಿ ಅಕ್ರಮ ಅಕ್ಕಿ ಸಾಗಾಟ ಮಾಡೋದು ಏನಪ್ಪಾ ಅಂತಂದ್ರ K16AA9363 ಅನ್ನೋ ವೆಹಿಕಲ್ ಏನಪ್ಪಾ ಅಂತಂದ್ರ ಇದು ಲೈಲ್ಯಾಂಡ್ ಆಗಿರ್ತದ. ಲೈಲ್ಯಾಂಡ್ ಗಾಡಿಯಲ್ಲಿ ಏನಪ್ಪಾ ಅಂತಂದ್ರ ಈ ರೀತಿ ಮದರ್ ಗೋಲ್ಡ್ ಅನ್ನೋ ಪ್ಯಾಕೆಟ್ ನಲ್ಲಪ್ಪ ಅಂತಂದ್ರ ಬಡವರಿಗೆ ಸೇರ್ಬೇಕಾದ ಅಕ್ಕಿಗಳೇನಪ್ಪಾ ಅಂತಂದ್ರ ಅಕ್ರಮವಾಗಿ ಸಾಗಾಟ ಮಾಡುವುದಲ್ಲದೆ ಮತ್ತೇನಪ್ಪಾ ಫಕೀರಪ್ಪ ಅನ್ನೋರು ಏನಪ್ಪಾ ಅಂತಂದ್ರ ಈಗ ನಿಮಗೆ ಏನ್ ರೈಟ್ಸ್ ಅದ, ಯಾಕಂದ್ರ ರೈಟ್ಸ್ ಎಲ್ರಿಗೂ ಅದ. ನಾವು ನೋಡ್ರಿ ನಮ್ಮ ಹಣದಲ್ಲಿ ನಾವು ನಮ್ಮ ತೆರಿಗೆ ಹಣದಲ್ಲಿ ಅವ್ರಿಗೆ ಸಂಬಳ ಕೊಟ್ಟು ಅಧಿಕಾರಿಗಳನ್ನ ಇಟ್ಟಿರಿದ್ವು. ಈಗ ಅವರೇ ಮಾಡ್ಬೇಕತ್ತೇನಿಲ್ಲ, ಸಂಘಟನೆಯವರು ಕೂಡ ಒಳ್ಳೆ ಕೆಲಸ ಮಾಡ್ತಾರೆ. ಯಾಕಂತ ಕೇಳ್ರಿ, ನಿಮ್ಗೆ ಯಾವುದೇ ಪ್ರಶ್ನೆ ಮಾಡಿದ್ರೆ ನೀವು ಗುಂಡಾವರ್ತನೆ ಮಾಡ್ತೀರಿ. ಆದ್ರೆ ಈಗ DSS ಭೀಮವಾದ ಜಿಲ್ಲಾ ಸಂಚಾಲಕರು ನಿನ್ನೆ ಸೋಮು ರಣದೇವಿ ಅವರು ಒಂದು ಗಾಡಿ ಹಿಡ್ದಿನಿ ಬರ್ರಿ ಅಂತ ಕರೆದಾಗ ಹೋಗಿ ನೋಡ್ತೀನಿ. ಈ ಪಾಕಿಟ್ ಏನದ ಪೂರಾ ಮ್ಯಾಗ ನೋಡಿದ್ರ ಮದರ್ ಗೋಲ್ಡ್ ಪ್ರೀಮಿಯಂ ಕ್ವಾಲಿಟಿ ಸಾಟೆಕ್ಸ್ ರೈಸ್ ಅಂತ ಐತಿ. ಇದು ಲೀಗಲ್ ಐತೆ ಅಂತ ಹೇಳಿ ಬಿಡ್ತಾರ ಅನ್ನೋ ಒಂದು ಉದ್ದೇಶಕ್ಕೆ ಈ ತರ ರೇಷನ್ ಅಕ್ಕಿ ಏನದ, ಇದ್ರಾಗ ರೇಷನ್ ಅಕ್ಕಿ ಕಳ್ಳ ಸಾಗಣೆ ಮಾಡಕ್ ಏನದಲ್ಲ, ಇವ್ರು ಇದನ್ನ ಷಡ್ಯಂತ್ರ ರೂಪಿಸಿ ಇಂಥವೆಲ್ಲ ಹಾಕೊಂಡು ಅಲ್ಲಿದಿಂದ ಬರ್ತಾರ. ಚಿತ್ರದುರ್ಗ ಜಿಲ್ಲೆಯಿಂದ ಬರ್ತಾರ. ಚಿತ್ರದುರ್ಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಏನ್ ಮಾಡ್ತಾರೋ ಗೊತ್ತಿಲ್ಲ. ಅವರೆಲ್ಲ ಆ ಭಾಗದಾಗೆಲ್ಲ ಇಂಟೆಲಿಜೆನ್ಸಿ ಅವೆಲ್ಲ ಇದ್ದೇ ಇರ್ತಾವು. ಇಂಥವೆಲ್ಲ ಅಲ್ಲಿದಿಂದ ಇಲ್ಲಿ ತನಕನೂ ಬರ್ತಾವು. ಈ ವಿಜಯಪುರ ಜಿಲ್ಲೆಗೆ ಬಂದೇನದ ಗಾಡಿ ಸಿಗ್ತಾವ ತಂದಾಗ ಅವ್ರೇನ್ ಮಾಡಾಕತ್ತಾರ, ಪೊಲೀಸ್ ಇಲಾಖೆ ಚಿತ್ರದುರ್ಗ ಪೊಲೀಸ್ ಇಲಾಖೆ ಇತ್ತು, ಫುಡ್ ಆಫೀಸರ್ಗಳಾಯ್ತು, ಏನ್ ಮಾಡ್ಲಾತ್ತಾರ, ಅಲ್ಲಿದು ಫುಡ್ ಆಫೀಸರ್ಗಳು ಏನದ ಅಲ್ಲಿ ಮಂತ್ಲಿ ತಿತ್ತಾರ ಅನ್ನೋದು ನಮ್ಮ ಒಂದು ಗಮನಕ್ಕೆ ಐತಿ. ಈಗಾಗಲೇ ಅವ್ರು ಈ ತರ ಇವರೆಲ್ಲ ಈ ತರ ಮಾಡ್ಕೊಂಡು ಹೋಗಕ್ಕ ಬೇಲಿನೇ ಎದ್ದು ಹೊಲ ಮೈದಂಗ ಅಲ್ಲಿ ಅಧಿಕಾರಿಗಳು ನಡೆಸ್ಯಾರ ಅನ್ನೋದು ಒಂದು ನಮ್ಮ ಗಮನಕ್ಕೆ ಬಂದದ. ನಮ್ಮ ಸಂಘಟನೆ ಅಲ್ಲಿ ಪದಾಧಿಕಾರಿಗಳು ನಮ್ಗೆ ಹೇಳ್ಯಾರ. ಅದಕ್ಕೇನದ ಇಂಥವೆಲ್ಲ ನಿಂದಿರ್ಬೇಕು. ಇದೆಲ್ಲ ಅನ್ನಭಾಗ್ಯ, ಇದು ಬಡವರಿಗೆ ಸಿದ್ದರಾಮಯ್ಯ ಸಾಹೇಬ್ರು ಕೊಟ್ಟಂತ ಒಂದು CM ಸಾಹೇಬ್ರು ಕೊಟ್ಟಂತ ಒಂದು ಅನ್ನಭಾಗ್ಯ. ಈ ಅನ್ನಭಾಗ್ಯ ಹೋಗಿ ಕಳ್ಳರಿಗೆ ಏನದ ಕನ್ನಭಾಗ್ಯ ಅಂತೇಳಿ ಒಂದು ಇದು ಆಗ್ಯದ. ಇದನ್ನ ತಡಿಲಾಕ ಏನದ ಕನ್ವರ್ಟ್ ಆಗ್ಯದ. ಇದನ್ನು ತಡಿಲಾಕ ಏನದ ಯಾವುದೇ ರೀತಿಯಾದಂತ ಇನ್ನೊಂದು ಫೋರ್ಸ್ ಬಿಟ್ಟು ಇದೆಲ್ಲ ರೇಷನ್ ಅಕ್ಕಿ ಎಲ್ಲ ಈ ತರ ಕಳ್ಸೋದು, ಈ ತರ ಅಕ್ರಮ ಸಾಗಾಟನೆ ನಮ್ಮ ರಾಜ್ಯದ ಅಕ್ಕಿದು ನಮ್ಮ ಬಡವ್ರ ತಿಲ್ಲ ಅಂತೇಳಿ ಸಿದ್ದರಾಮಯ್ಯ ಸಾಹೇಬ್ರು ಮಾಡಿದಂತ ಅಕ್ಕಿ ಬೇರೆ ರಾಜ್ಯಕ್ಕೆ ಇವ್ರು ಏನದ ಮಾರ್ಕೊಂಡ್ ತಿಂತಾರ. ಇದನ್ನೆಲ್ಲ ಬಂದ್ ಮಾಡಿ ಈಗಾಗಲೇ ಇದನ್ನ ಸುತ್ತೋಲಿ ಅವ್ರೇನ ಸಾಹೇಬ್ರು CM ಸಾಹೇಬ್ರು ಗಮನಕ್ಕೆ ಹೋಗ್ಲಿ ಅಂತೇಳಿ ನಾವೊಂದು ಆಗ್ರಹ ವ್ಯಕ್ತಪಡಿಸ್ತೀನಿ. ಇಲ್ಲಿ ಫುಡ್ ಆಫೀಸರ್ದು ಮತ್ತೆ ಇಲಾಖೆಯವ್ರದ್ದು ಏನಾದ್ರು ಕೈವಾಡಿ ನಿಮ್ಗೆ ಏನಾದ್ರು ಅನುಮಾನ ಇದೆ? ಅಲ್ರಿ, ಅಲ್ಲಿ ಹಿಡ್ಕೊಂಡ್ ಚಿತ್ರದುರ್ಗ ಜಿಲ್ಲೆ ಹಿಡ್ಕೊಂಡು ಬಿಜಾಪುರ ಜಿಲ್ಲೆ ಮೇಗ ಹಾಯ್ದು ರಗಡ್ ಹೋಗ್ತಾವ. ಚಿತ್ರದುರ್ಗ ಜಿಲ್ಲೆ ಹಿಡ್ಕೊಂಡು ಹೊಸಪೇಟೆ ಹಿಡ್ಕೊಂಡು ಬಳ್ಳಾರಿ ಹಿಡ್ಕೊಂಡು ಎಲ್ಲಾ ಕಡೆ, ಈ ಕಡೆ ಹುಬ್ಳಿ ಹಿಡ್ಕೊಂಡು ಎಲ್ಲಾ ಕಡೆನೂ ನಡೀತಾವಂತ ಇಂಥ ಒಂದು ಅಕ್ರಮ ಒಂದು ಸಾಗಾಟ ಏನದಲ್ಲ, ಪೂರ ಬಡವರಿಗೆ ಇದು ಒಳಿತಲ್ಲ ಅಂತೇಳಿ ಹೇಳಕ್ ನಾ ಒಂದು ಇದು ಮಾಡ್ತೀನಿ. ಇದು ಎಲ್ಲ ಬಂದ್ ಆಗ್ಬೇಕಂತ ಹೇಳಿ ನಾ ಆಗ್ರಹ ವ್ಯಕ್ತಪಡಿಸ್ತೀನಿ. ಆದ್ರೂ ಕೂಡ ನೀವು ವಿಶೇಷವಾಗಿ ಕಾರ್ಯಾಚರಣೆ ಮಾಡಿ ಏನಪ್ಪಾ ಅಂತಂದ್ರೆ ಇದ್ರೊಳಗೆ ಅಕ್ಕಿ ಸಾಗಾಟ ಮಾಡತ್ತ ಅನುಮಾನ ಬಂತಲ್ಲ, ಅದು ಕೂಡ ವಿಶೇಷವಾಗಿದ್ದ ಕಾರ್ಯಾಚರಣೆ, ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಇಲ್ರಿ, ಆ ಕಡೆ ಪದಾಧಿಕಾರಿಗಳು ಅದಾರ, ನಮ್ಮ ಸಂಘಟನೆ ಪದಾಧಿಕಾರಿಗಳು ಅದಾರ, ಅವರೆಲ್ಲ ಮಾಹಿತಿ ಕೊಡ್ತಿರ್ತಾರ ನಮ್ಗೆ ಈ ತರ ಹೋಗ್ತಾ ಇದೆ ನೋಡ್ರಿ ಅಂತ ಹೇಳಿ. ಅದು ಎಲ್ಲ ಅಲ್ಲಿ ಪದಾಧಿಕಾರಿಗಳು ನಾವು ಕೆಲವೊಂದು ಇದು ಅದಾವ, ಎಲ್ಲಾ ರೀತಿ ಅಂತ ಒಂದು ಮಾಹಿತಿ ಬರ್ತಿರ್ತಾವು. ಅದ್ರದಿಂದ ಕೆಲವೊಂದು ಗಾಡಿಗಳು ಹಿಡಿದು ನಾವು ಸೀಸ್ ಮಾಡಿಸಿದ್ದೀವಿ ಈಗಾಗಲೇ.